ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ 11 ಗಂಟೆ ಧ್ಯಾನ 365 ಸೆಷನ್ ಯಾವಾಗ ನಾನು ಶುರು ಮಾಡಿದ್ದೀನೋ, ಬಟ್ 1 ವರ್ಷ ಕೊನೆಯಲ್ಲಿ ಒಂದು ವಿಷನ್ ಬಂತು, 1,000 ಸೆಷನ್ಸ್ ಇದು ದಾಟುತ್ತೆ ಅಂತ. ಯಾವುದೇ ಒಂದು ವಿಷಯ ನಾವು ಶುರು ಮಾಡ್ತಾ ಇದ್ರೆ ಯಾವಾಗ ಯಾರಿಗೆ ಯಾವುದು ಕ್ಲಾರಿಟಿ ಬರಲ್ಲ, ಒಂದು ಅಂದಾಸೆ ಬರುತ್ತೆ, ಈ ಥರ ಇರ್ಬೋದು ಆ ಥರ ಇರ್ಬೋದು ಅಂತ. ಬಟ್ ಇಂಟ್ಯೂಷನ್ ಇಂದ ನಾವು ಏನೇ ಮಾಡಿದ್ರು ಅದು ಶಾಶ್ವತ. ಅವಾಗ ಗೊತ್ತು ನನಗೆ 1000 ಸೆಷನ್ಸ್ ಇದು ದಾಟುತ್ತೆ ಅಂತ. ಅಂದ್ರೆ ಸುಮಾರು 3 ವರ್ಷ ಇದು ನಾವು ಮಾಡ್ತೀವಂತ. ಯಾರಿಗ್ ಗೊತ್ತಿದ್ದು 10,000 ದಾಟಬೇಕು. ನಾವು ಪ್ರತಿಯೊಬ್ಬರು ಒಂದು ಪ್ಲಾಟ್ಫಾರ್ಮ್ ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಮಾಡೋಕೆ ಒಂದು ಸುವರ್ಣ ಅವಕಾಶ ಆಯ್ತು. ಹಂಗಾಗಿ ಈ ಗ್ರೂಪ್ ಮೆಡಿಟೇಷನ್ಸ್ ಲಾಕ್ಡೌನ್ ಅಲ್ಲಿ ಈ ಆನ್ಲೈನ್ ಅಲ್ಲಿ ಶುರುವಾಗಿದೆ. ನಿಧಾನಕ್ಕೆ ಅದು ಆನ್ಲೈನ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಒಂದು ಮೆಸೇಜು, ಡೈಲಿ ಮೆಸೇಜ್ ಮಾಡಿದ್ದೀನಿ ನಾನು. ಅದು ಪರ್ಸ್ಪೆಕ್ಟಿವ್ ಬಗ್ಗೆ. ಪರ್ಸ್ಪೆಕ್ಟಿವ್ ಅಂದ್ರೆ ಉದ್ದೇಶ, ಅಂದ್ರೆ ಒಂದು ಕೋಣೆ, ಒಂದು ಡೈಮೆನ್ಷನ್. ಒಂದೇ ವಿಷಯ 4 ಜನ ನೋಡಿದ್ರೆ 4 ಜನ 4 ಕೋಣೆಗಳಿಂದ ನೋಡ್ತಾರು. ಒಂದೇ ಅನುಭವ 4 ಜನಕ್ಕೆ ಬಂದ್ರೂ 4 ಜನ ಅದನ್ನ ತಗೊಳ್ಳೋ ರೀತಿ ಅನ್ನೋದು ಬೇರೆ ಬೇರೆ ಇರು. ಯಾವುದು ಸರಿ ಯಾವುದು ತಪ್ಪಂತ ಇಲ್ಲ. ಅವರವರು ನೋಡೋ ಕೋಣೆಗಳಿಂದ ಆ ಒಂದು ವಿಷಯನ ಅವ್ರು ಅರ್ಥ ಮಾಡ್ಕೊಳ್ತಾರೋ, ಅನುಭವನ ಪಡಿತಾರೆ. ಬಟ್ ನಾವು ಯಾವ ಕೋಣದಿಂದ ನಾವು ನೋಡಬೇಕು ಅನ್ನೋದು ಪ್ರಶ್ನೆ. ಯಾರೊಬ್ಬರು ಧ್ಯಾನ ಮಾಡ್ತಾ ಇರ್ತಾರೋ ಅವರು ಮಾತ್ರ ಆತ್ಮದ ಕೋಣೆಯಿಂದ ನೋಡೋಕೆ ಶುರು ಮಾಡಿ. ಆತ್ಮದ ಕೋಣೆಯಿಂದ ನೀವು ನೋಡಿದ್ರೆ ಪ್ರತಿಯೊಂದು ಅನುಭವನೇ. ಮನಸ್ಸು ಕೋಣೆಯಿಂದ ನೋಡಿದ್ರೆ ಅವ್ರಿಗೆ ಕಡಿಮೆ, ನನಗೆ ಹೆಚ್ಚು, ನನಗೆ ಕಡಿಮೆ, ಅವ್ರಿಗೆ ಹೆಚ್ಚು, ಅದು ಸರಿ ಇದು ತಪ್ಪು, ಈ ಒಂದು ವಾದನೆ, ಈ ಒಂದು ಆಲೋಚನೆಗಳಲ್ಲಿ ಜೀವನ ಕಳೆದೋಗುತ್ತೆ. ಒಂದು ಅನುಭವ ಆದ್ಮೇಲೆ ಇನ್ನೊಂದು ಅನುಭವ ಬಂದ್ರೇನೆ, ಅದು ಅನುಭವ ತರ ನೀವು ನೋಡಿದ್ರೇನೆ ನಿಮಗೆ ಗ್ರೋತ್ ಅನ್ನೋದು ಬರುತ್ತೆ. ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಅವಾಗೇ ಬರುತ್ತೆ. ಗ್ರೋತ್ಗೋಸ್ಕರ ಈ ಆತ್ಮ ಅನ್ನೋದು ಭೂಮಿಗೆ ಶರೀರ ತಗೊಂಡು ಬಂದಿದೆ. ಮತ್ತೆ ಈ ಗ್ರೋತ್ ನಿಮಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಸಂಘಟನೆ ಆಗಿದ್ರು ಅದನ್ನ ಒಂದು ಅನುಭವ ತರಾನೇ ನೋಡಿ. ಅವಾಗ ನೀವು ರಿಯಾಕ್ಟ್ ಆಗಲ್ಲ, ರೆಸ್ಪಾಂಡ್ ಮಾಡಿ. ಆಯ್ತು ಬಿಡಿದಾಯ್ತು, ನೆಕ್ಸ್ಟ್ ಏನು, ಹಿಂಗಾಯ್ತು, ನೆಕ್ಸ್ಟ್ ಟೈಮ್ ಹುಷಾರಾಗಿತ್ತು, ನೆಕ್ಸ್ಟ್ ಏನು, ನೆಕ್ಸ್ಟ್ 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 ಮೂವ್ ಆನ್. ಒಂದೇ ವಿಷಯನ ತಲೆಯಲ್ಲಿ ಇಟ್ಕೊಂಡು ನಾವು ಕುತ್ಕೊಂಡಿದ್ರೆ ಅಲ್ಲೇ ಇರ್ತೀವಿ, ಮುಂದೆ ಹೋಗಲ್ಲ. ಮುಂಚೆ ಹೋಗಿಲ್ಲ ಅಂದ್ರೆ ನಿಮಗೆ ಗ್ರೋತ್ ಬರಲ್ಲ, ಆತ್ಮ ಉನ್ನತಿ. ಯಾರೋ ಒಬ್ಬರು ಏನೋ ಒಂದು ಮಾತಾಡ್ತಾ ಇರ್ತಾರೋ, ಯಾರೋ ಒಬ್ಬರು ಏನೋ ಒಂದು ಕಮೆಂಟ್ ಮಾಡ್ತಾ ಇರ್ತಾರೋ, ಪ್ರೈಸ್ ಮಾಡ್ತಾ ಇರ್ತಾರೋ, ಬೈತಾ ಇರ್ತಾರೋ, ಅದು ಅವ್ರವ್ರ ಪರ್ಸ್ಪೆಕ್ಟಿವ್. ಒಂದೇ ಮನೆಯಲ್ಲಿ 4 ಜನ 4 ತರ ಮಾತಾಡ್ತಾರೆ. ಆ ಪರ್ಸ್ಪೆಕ್ಟಿವ್ಸ್ ಇಂದ ಈಗ ನನ್ನ ಹತ್ರ ಯಾರೇ ಬಂದು ಏನೇ ಮಾತಾಡಿದ್ರು ನಾನು 2 ವಿಷಯ ನೋಡ್ತೀನಿ. ಇದರಲ್ಲಿ ಏನಾದ್ರು ಸತ್ಯ ಇದೆಯಾ, ಇದರಿಂದ ನಾನು ಕಲಿಯೋಕೆ ಏನಾದ್ರು ಇದೆಯಾ ಅಷ್ಟೇ. ಎಮೋಷನ್ಸ್ ಇರಲ್ಲ ಅವ್ರ ಮೇಲೆ. ನಾನು ಪರ್ಸನಲ್ ಆಗಿ ಯಾವುದು ಇಟ್ಕೊಳ್ಳಲ್ಲ. ಇಟ್ಕೊಂಡಿದ್ರೆ ನನಗೆ ನಷ್ಟ, ನನ್ನ ಸಮಯನೇ ವೇಸ್ಟ್. ಕೋಣೆಗಳು, ಡೈಮೆನ್ಷನ್ಸ್, ಪರ್ಸ್ಪೆಕ್ಟಿವ್ಸ್. ಒಂದ್ಸತಿ ನನ್ನ ಗುರುಗಳು ಪತ್ರಿಜಿಯವರು ಒಂದು ಮಾತು ಹೇಳಿದ್ರು, ನೀವು ಕರೆಕ್ಟ್ ಅಂದ್ರೆ ಅವರು ಕರೆಕ್ಟ್, ಅವರು ರಾಂಗ್ ಅಂದ್ರೆ ನೀವು ರಾಂಗ್. ಅಂದ್ರೆ ಈಸ್ ರೈಟ್, ಯು ಆರ್ ಆಲ್ಸೋ ರೈಟ್. ಅವರ ಅನುಭವದಲ್ಲಿ, ಅವರ ಆತ್ಮ ಸ್ಥಿತಿಯಲ್ಲಿ, ಜನ್ಮಗಳಲ್ಲಿ ಆ ಪರ್ಸ್ಪೆಕ್ಟಿವ್ ಇಂದ ಅವರು ಮಾತಾಡ್ತಾರೆ, ನೋಡ್ತಾರೆ. ಸೊ ಕರೆಕ್ಟ್ ರಾಂಗ್ ಅನ್ನೋ ಒಂದು ವಿಷಯದಿಂದ ಹೊರಗೆ ಬಂದ್ಬಿಟ್ಟು ಕಲಿಯೋದೇನಾದ್ರು ಇದೆಯಾ, ಉಪಯೋಗ ಇದೆಯಾ, ಅದನ್ನ ತಗೊಳ್ಳಿ, ನೆಕ್ಸ್ಟ್ ಮೂವ್ ಆನ್ ಮಾಡ್ತಾ ಇರು. ಒಬ್ಬ ಸೀನಿಯರ್ ಸಿಟಿಸನ್ ಒಂದ್ಸತಿ ಕ್ಲಾಸ್ಗೆ ಬಂದು ಹೇಳಿದ್ರು, ಎಲ್ಲ ಕಡೆ ಇದು ಆಗ್ತಾ ಇದೆ, ಅದು ಆಗ್ತಾ ಇದೆ, ನಾವು ಅದೆಲ್ಲ ಸರಿ ಮಾಡಬೇಕು ಅಂದ್ರೆ ಸರ್ ಮಾಡಬೇಕಲ್ವಾ, ಅದು ನಮ್ಮ ಜವಾಬ್ದಾರಿ ಅಲ್ವಾ ಅಂದ್ರು. ನಾನು ಹೇಳಿದ್ದೀನಿ, ಸರಿ ಮಾಡಬೇಕು ಅಂತ ನೀವು ಅನ್ಕೊಳ್ಳೋದು ತಪ್ಪಿಲ್ಲ. ಬಟ್ ಕೇಳೋಕೆ ಅವ್ರು ರೆಡಿ ಇದ್ದಾರಾ, ಚೇಂಜ್ ಮಾಡೋಕೆ ಅವ್ರು ರೆಡಿ ಇದ್ದಾರೆ. ನಾನು ಯಾರನ್ನ ಕರೆಕ್ಟ್ ಮಾಡೋಕೆ ಹೋಗಲ್ಲ, ಕನೆಕ್ಟ್ ಮಾಡೋಕೆ ಹೋಗ್ತೀನಿ ಅಷ್ಟೇ. ಯಾಕೆಂದ್ರೆ ಆ ಕನೆಕ್ಷನ್ ಅಲ್ಲಿ ಅವ್ರೊಳಗೆ ಪರಿವರ್ತನೆ ಅನ್ನೋದು ಬರುತ್ತೆ. ಸುಮ್ಮನೆ ನಾವು ಕಂಪ್ಲೇಂಟ್ಸ್ ಮಾಡ್ತಾ ಹೇಳ್ತಾ ಇದ್ರೆ ಅವ್ರ ಪರ್ಸ್ಪೆಕ್ಟಿವ್ ಕರೆಕ್ಟ್ ಅಂತ ಅನ್ಕೊಳ್ತಾರೆ, ಅವ್ರು ಮಾಡೋದು ಕರೆಕ್ಟ್ ಅಂತ ಅನ್ಕೊಳ್ತಾರೆ, ಅವರೇ ಕರೆಕ್ಟ್ ಅಂತ ಅನ್ಕೊಂತಾರೆ. ಅಂತ ಒಂದು ವ್ಯಕ್ತಿಗೆ ನಾವು ಏನೇ ಮಾತಾಡಿದ್ರು ಹೇಳಿದ್ರು ಅವ್ರಿಗೆ ಅರ್ಥ. ಹಂಗಾಗಿ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇದ್ರೆ ನಮ್ಮನ್ನ ನೋಡಿ, ನಮ್ಮ ಸತ್ಯವನ್ನ ಕೇಳಿ ಒಂದಿಲ್ಲ ಅಂದ್ರೆ ಒಂದ್ ದಿವಸ ಅವ್ರು ಚೇಂಜ್ ಆಗ್ತಾರು. ಅದಕ್ಕೆ ನಾವು ಸಮಯ ಅವಕಾಶ ಅವ್ರಿಗೆ ಕೊಡ. ಸೊ ಪ್ರತಿಯೊಬ್ರು ಕರೆಕ್ಟೇ, ಇವರು ರಾಂಗ್ ಅವ್ರು ರಾಂಗ್ ಅಂತ ನೀವು ಅನ್ಕೊಂಡಿದ್ರೆ ನೀವು ರಾಂಗ್. ನೋಬಡಿ ಈಸ್ ರೈಟ್, ನೋಬಡಿ ಈಸ್ ರಾಂಗ್. ಯಾಕಂದ್ರೆ ಆತ್ಮ ದೃಷ್ಟಿಯಲ್ಲಿ ರೈಟ್ ರಾಂಗ್ ಅನ್ನೋದು ಇಲ್ಲ, ಮನೋದೃಷ್ಟಿಯಲ್ಲಿ ಇದೆ. ಇವರು ಸರಿ, ಅವ್ರು ತಪ್ಪು. ಸೊ ಮನೋದೃಷ್ಟಿಯಿಂದ ನೀವು ಆತ್ಮದೃಷ್ಟಿಗೆ ಹೋಗ್ಬೇಕು. ಅದಕ್ಕೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮಾಡಬೇಕು, ಧ್ಯಾನನೂ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.